ಆರಾಧನಾ ಸಮಯ. ಪ್ರಾರ್ಥನೆ ಮಾಡೋಣ. ನಮ್ಮ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ಚೈತನ್ಯ ಸ್ವರೂಪನಾದ ನಿನ್ನ ಬಳಿಯಲ್ಲಿ ಚೈತನ್ಯವನ್ನ ಪಡೆಯಲು ನಾವು ಬಂದಿದ್ದೇವೆ. ನಿನ್ನ ಸಾನ್ನಿಧ್ಯ ಪ್ರಸನ್ನತೆಯಲ್ಲಿ ಸಿಗುವಂತಹ ಸ್ವಾತಂತ್ರ್ಯ ಮತ್ತು ನಿನ್ನ ಪರಿಶುದ್ಧವಾದಂತಹ ದರ್ಶನದಿಂದ ಸಿಗುವಂತಹ ಮುಕ್ತಿ, ಇದರ ಅನುಭವದಿಂದ ನಿನ್ನ ಬಳಿಗೆ ಬಂದಿದ್ದೇವೆ. ಕರ್ತನೆ, ಮನುಷ್ಯರಾದ ನಾವು ನಾನಾ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಮತ್ತು ಜೀವನದಲ್ಲಿ ಅನೇಕ ವಿಚಾರಗಳಲ್ಲಿ ಸಿಲುಕಿದ್ದೇವೆ ಮತ್ತು ಅನೇಕ ವ್ಯಸನಗಳಿಗೆ ಒಳಗಾಗಿದ್ದೇವೆ. ಇದರಿಂದ ಮುಕ್ತಿ ಪಡೆಯುವುದು ಹೇಗೆ ಎಂದು ನಾವು ಆಲೋಚಿಸುವಾಗ ನಮ್ಮೆದುರಿಗೆ ಕಂಡ ದೈವ ಉತ್ತರ ನಿನ್ನ ಶಿಲುಬೆ. ನಿನ್ನ ಶಿಲುಬೆಯನ್ನ ದೃಷ್ಟಿಸುವುದು ಮತ್ತು ನಿನ್ನ ಪರಿಶುದ್ಧ ಸಾನ್ನಿಧ್ಯ ಪ್ರಸನ್ನತೆಯಿಂದ ನಮಗೊದಗುವಂತಹ ಬಿಡುಗಡೆ, ಇದನ್ನ ಬಯಸಿ ನಿನ್ನ ಬಳಿಗೆ ಬಂದಿದ್ದೇವೆ. ಈ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವ ಪ್ರತಿಯೊಬ್ಬೊಬ್ಬರಿಗೆ ನಿನ್ನ ದೈವ ಸ್ವಾತಂತ್ರ್ಯವನ್ನು ಅನುಗ್ರಹಿಸಿ, ಜೀವನದಲ್ಲಿ ಬಂಧನಕ್ಕೆ ಒಳಗಾಗಿರುವಂತಹ ನಮ್ಮೆಲ್ಲರನ್ನ ನಿನ್ನ ಪರಿಶುದ್ಧವಾದ ಸ್ಪರ್ಶದಿಂದ ಬಿಡುಗಡೆ ಮಾಡಿ ನಿನ್ನ ದೈವಾಶೀರ್ವಾದದಿಂದ ನಮ್ಮನ್ನ ತುಂಬಿಸೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನ ಬೇಡಿದ್ದೇವೆ. ಆಮೆನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನ ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನ ಹಾಡಿಕೊಳ್ಳೋಣ. ಸಮಾಧಾನ ವಂದಲಾಶಿಸಿದರೆ ಯೇಸು ಸ್ವಾಮಿಯನು ನಿಜ ನೀನು ತೀರ್ಮಾನವೇ. ಶೋಧನೆ ಉಂಟಾಗುವಾಗ ತಾಪತ್ರಯದಲ್ಲಿಯೂ ಮನದಲ್ಲಿ ಕುಗ್ಗಬೇಡ, ಜಪ ಮಾಡುತ್ತಾಯಿರು. ನಂಬತಕ್ಕಂಥ ಮಿತ್ರ ಬೇರೆ ಒಬ್ಬರಿಲ್ಲವು. ನಿನ್ನ ದುಃಖವೆಲ್ಲ ಬಾಳ ಆತಂಕೊಳ್ಳುತ್ತಾಯಿರು. ದೇವರನ್ನ ಆರಾಧಿಸೋಣ. ಆರಾಧನಾ ಕ್ರಮ ಪುಸ್ತಕ 3ನೇ ವಿಧಾನದ 2ನೇ ಭಾಗವನ್ನ ನಾವು ಅನುಸರಿಸೋಣ. 3ನೇ ವಿಧಾನದ 2ನೇ ಭಾಗವನ್ನ ನಾವು ಅನುಸರಿಸೋಣ. ಕರ್ತನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ. ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು, ಆತನ ಪವಿತ್ರಾಲಯದಲ್ಲಿ ಬಲ ಸೌಂದರ್ಯಗಳು ಇರುತ್ತವೆ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಗೆ ಪ್ರವೇಶಿಸುವೆನು. ನಿನ್ನಲ್ಲಿಯೇ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು. ಕರ್ತನು ನನಗೆ ಬೆಳಕು, ರಕ್ಷಕನೂ ಆಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೆನು? ಕರ್ತನು ನನ್ನ ಪ್ರಾಣದ ಆಧಾರನು, ನಾನು ಯಾರಿಗೆ ಹೆದರೇನು? ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಕರ್ತನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಕರ್ತನ ನಾಮವನ್ನು ಪ್ರಖ್ಯಾತಿ ಪಡಿಸುವೆನು. ಒಟ್ಟಾಗಿ ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ
ಹಾಡಿಕೊಳ್ಳೋಣ. ಮುಕ್ತಿದಾಯಕನಿಗ ಬಂದು ತನ್ನ ಭಕ್ತನ ಇದಿರೋಳು ನಿಂದು. ಮುಕ್ತಿದಾಯಕನಿಗ ಬಂದು ತನ್ನ ಭಕ್ತನ ಇದಿರೋಳು ನಿಂದು. ರಕ್ತದಿಂದಲೇ ನಿತ್ಯ ಮುಕ್ತಿಯಂ ತೆರೆದನು. ರಕ್ತದಿಂದಲೇ ನಿತ್ಯ ಮುಕ್ತಿಯಂ ತೆರೆದನು. ಭಕ್ತಿಯಿಂದಲೇ ಆತನು ಮುಕ್ತಿಯಂ ಧ್ಯಾನಿಸು. ಭಕ್ತಿಯಿಂದಲೇ ಆತನು ಮುಕ್ತಿಯಂ ಧ್ಯಾನಿಸು. ಮುಕ್ತಿದಾಯಕನಿಗ ಬಂದು ತನ್ನ ಭಕ್ತನ ಇದಿರೋಳು ನಿಂದು. ನಿನ್ನ ಪ್ರೀತಿಸಿ ನಾನು ಬಂದೆ, ಹೊಯ್ದೆ ನನ್ನ ರಕ್ತವ ನಿನಗೆ ಹಿಂದೆ. ನಿನ್ನ ಪ್ರೀತಿಸಿ ನಾನು ಬಂದೆ, ಹೊಯ್ದೆ ನನ್ನ ರಕ್ತವ ನಿನಗೆ ಹಿಂದೆ. ನಿನ್ನ ಬಂಧವ ಹೀಗೆ ಮುರಿದು ಹಾಕಿದೆನಲ್ಲ. ನಿನ್ನ ಬಂಧವ ಹೀಗೆ ಮುರಿದು ಹಾಕಿದೆನಲ್ಲ. ನನ್ನ ಪ್ರೀತಿಗೆ ಪ್ರತಿ ನಿನ್ನೊಳಗೆ ನೀದೆ. ನನ್ನ ಪ್ರೀತಿಗೆ ಪ್ರತಿ ನಿನ್ನೊಳಗೆ ನೀದೆ. ಮುಕ್ತಿದಾಯಕನಿಗ ಬಂದು ತನ್ನ ಭಕ್ತನ ಇದಿರೋಳು ನಿಂದು. ದಾರಿ ಕಾಣದೆ ಹೋದೆ ನೀನು. ನಿನ್ನ ಘೋರ ತಾಪವ ತೊಲಗಿಸಿದೆನು. ಆ ದಾರಿ ಕಾಣದೆ ಹೋದೆ ನೀನು. ನಿನ್ನ ಘೋರ ತಾಪವ ತೊಲಗಿಸಿದೆನು. ಕ್ರೂರ ಮರಣ ಬಂದ ಕಳಚಿ ಬಿಟ್ಟೆನಲ್ಲ. ಕ್ರೂರ ಮರಣ ಬಂದ ಕಳಚಿ ಬಿಟ್ಟೆನಲ್ಲ. ಯಾರೆಂತ ಪ್ರೀತಿಯ ಸಾರೋತ ಬಂದರು. ಯಾರೆಂಥ ಪ್ರೀತಿಯ ಸಾರೋತ ಬಂದರು. ಮುಕ್ತಿದಾಯಕನಿಗ ಬಂದು ತನ್ನ ಭಕ್ತನ ಇದಿರೋಳು ನಿಂದು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ಪರಿಶುದ್ಧ ಹೆಸರಿನಲ್ಲಿ ಪ್ರೀತಿಯಿಂದ ವಂದಿಸುವಂತವನಾಗಿದ್ದೇನೆ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಮಗೆ ನೇಮಿಸಲ್ಪಟ್ಟಂತ ಮುಖ್ಯ ವಿಚಾರ ಬ್ರೇಕ್ ದ ಚೈನ್, ಫೈಂಡಿಂಗ್ ಫ್ರೀಡಮ್ ಫ್ರಮ್ ಅಡಿಕ್ಷನ್ಸ್. ವ್ಯಸನದಿಂದ ಮುಕ್ತಿ ಪಡೆಯುವುದು, ಸರಪಳಿಯನ್ನ ಒಡೆಯುವುದು ಎಂಬತಕ್ಕಂಥ ಅರ್ಥ ನೀಡುತ್ತದೆ. ಇಂದು ಟೆಂಪರೆನ್ಸ್ ಸಂಡೇ ಅಥವಾ ಡಿ ಅಡಿಕ್ಷನ್ ಸಂಡೇ. ಮೊಟ್ಟ ಮೊದಲನೇದಾಗಿ CSI ಆಲ್ಮನಾಕ್ನಲ್ಲಿ ಈ ಒಂದು ಪ್ರಯತ್ನವನ್ನ ಮಾಡಲಾಗಿದೆ.
ಟೆಂಪರೆನ್ಸ್ ಎಂಬುದಾಗಿ ಹೇಳುವಾಗ ಸಂಯಮ ಎನ್ನುವಂತ ಅರ್ಥ ಅದರಲ್ಲಿ ಬರುವಂತದ್ದಾಗಿದೆ. ವ್ಯಸನ ಮುಕ್ತ ಭಾನುವಾರವಾಗಿ ಈ ಭಾನುವಾರವನ್ನ ಆಚರಣೆ ಮಾಡಲಾಗುತ್ತಿದೆ. ಸಾಮಾನ್ಯವಾಗಿ ಇದು ಕ್ಯಾಥೋಲಿಕ್ ಸಭೆಯಲ್ಲಿ ಪ್ರತಿ ವರ್ಷವೂ ಕೂಡ ಬೂದಿ ಬುಧವಾರದ ಹಿಂದಿನ ಭಾನುವಾರವನ್ನ ಈ ಟೆಂಪರೆನ್ಸ್ ಸಂಡೆಯಾಗಿ ಆಚರಣೆ ಮಾಡುವಂಥದ್ದು ಅನೇಕ ವರ್ಷಗಳ ಸಂಪ್ರದಾಯ. ಇದರ ಉದ್ದೇಶ ಸ್ವನಿಗ್ರಹ, ಸ್ವನಿಯಂತ್ರಣ, ಲೋಕದ ಆಸೆಯಿಂದ, ಲೋಕದ ಹಿಡಿತದಿಂದ ಬಿಡುಗಡೆಯನ್ನ ಪಡೆಯುವುದೇ ಈ ಭಾನುವಾರದ ಮುಖ್ಯ ಉದ್ದೇಶವಾಗಿದೆ. ಕ್ರೈಸ್ತರು ಎಂದರೆ 2 ಕ್ರಿಟಿಸಿಸಂ ನಮ್ಮ ಮುಂದಿದೆ. ಒಂದು ಮದ್ಯ ಸೇವಿಸುವವರು, ಇನ್ನೊಂದು ಮಾಂಸ ತಿನ್ನುವವರು. ಸಾಮಾಜಿಕ ಜಾಲತಾಣಗಳನ್ನ ನಾವು ನೋಡುವಾಗ, ಅನೇಕ ಚಲನಚಿತ್ರಗಳನ್ನ ನಾವು ನೋಡುವಾಗ, ಕ್ರೈಸ್ತರು ಎಂದರೆ ಅವರ ಪ್ರಕಾರ ಪ್ರತಿಬಿಂಬಿಸುವಂಥದ್ದು ಪಾರ್ಟಿ ಮಾಡುವಂಥವರು, ಡ್ಯಾನ್ಸ್ ಮಾಡುವಂಥವರು ಮತ್ತು ದುಂದೌತಣದಲ್ಲಿ ಭಾಗಿಯಾಗುವಂಥವರು ಎಂಬತಕ್ಕಂಥ ಚಿತ್ರಣಗಳನ್ನ ಅನೇಕ ಕಡೆ ಎತ್ತಿ ತೋರಿಸುವಂಥದ್ದನ್ನ ನಾವು ಕಂಡುಕೊಳ್ಳಬಹುದು. ಇಂದು ಅನೇಕ ದೊಡ್ಡ ದೊಡ್ಡ ಸಭೆಗಳನ್ನ ನೋಡುವಾಗ, ದೊಡ್ಡ ಜನರ ಒಂದು ಕುಟುಂಬಗಳನ್ನ ನಾವು ನೋಡುವಾಗ ಯಾವುದಾದರೊಂದು ಪ್ರಾರ್ಥನೆಗಳನ್ನ ಅವರು ಇಟ್ಟುಕೊಳ್ಳುತ್ತಾರೆ. ಆ ಪ್ರಾರ್ಥನೆ ಅದು ಕೇವಲ ನೆಪ ಮಾತ್ರದ್ದಾಗಿರುತ್ತದೆ. ಯಾಕಂದ್ರೆ ಅಲ್ಲಿಗೆ ಹೋದಂತ ಪಾದ್ರಿ ಥ್ಯಾಂಕ್ಸ್ ಗಿವಿಂಗ್ ಪ್ರೇಯರ್ ಅನ್ನ ಅಥವಾ ಯಾವುದಾದ್ರೂ ಒಂದು ಪ್ರಾರ್ಥನೆಯನ್ನ, ಕಾಟೇಜ್ ಪ್ರೇಯರ್ ಅನ್ನ ನಡೆಸಿಕೊಟ್ಟ ನಂತರ ಆ ಕುಟುಂಬದ ಸದಸ್ಯರು ನೌ ದ ಬಾರ್ ಇಸ್ ಓಪನ್, ವಾಟ್ ವುಡ್ ಯು ಲೈಕ್ ಟು ಹ್ಯಾವ್ ಎಂಬುದಾಗಿ ಹೇಳುವಂಥದ್ದು ಇತ್ತೀಚಿನ ದಿನಮಾನಗಳಲ್ಲಿ ಕಂಡುಬರುವಂತ ಮುಖ್ಯ ಚಿತ್ರಣ. ಇದೊಂದು ಸಂಸ್ಕೃತಿ ಎದ್ದು ಕಾಣುವಂತದ್ದಾಗಿದೆ. ಇದು ಸರಿನಾ ಅಥವಾ ತಪ್ಪಾ ಎನ್ನುವುದು ನನ್ನ ಗುರಿಯಲ್ಲ. ಬದಲಾಗಿ ತಾವು ಮಾಡುವಂತ ಮೋಜಿಗಾಗಿ ಪ್ರಾರ್ಥನೆಯ ಹೆಸರನ್ನ ಬಳಸುವುದು ತಪ್ಪು ಎನ್ನುವಂಥದ್ದು ನನ್ನ ಅಭಿಪ್ರಾಯವಷ್ಟೇ. ಯಾವುದಾದರೂ ಕೂಡ ಅತಿಯಾಗಬಾರದು. ಅತಿಯಾದರೆ ಅಮೃತವೂ ವಿಷವೆಂಬ ಗಾದೆ ಮಾತಿದೆ. ಇಂದಿನ ಯುವ ಪೀಳಿಗೆಯನ್ನ ನಾವು ನೋಡುವಾಗ, ಅದರಲ್ಲೂ ಮಧ್ಯ ವಯಸ್ಕರು ಆಲ್ಕೋಹಾಲ್ಗೆ ದಾಸರಾಗಿದ್ದಾರೆ ಎಂದರೆ ತಪ್ಪಲ್ಲ. ಪ್ರಿಯ ದೇವಜನರೇ, ಇಂದು ಸಭೆಗಳಲ್ಲಿ ಯವನಸ್ಥರು ದೇವರ ಆರಾಧನೆಯ ಮೇಲೆ ಇದ್ದಂತಹ ಭಕ್ತಿಯನ್ನ ಕಳೆದುಕೊಂಡವರಾಗಿ ತಮ್ಮ ಜೀವನದಲ್ಲಿ ಬೇರೆ ಇನ್ಯಾವುದೋ ಅತಿ ಮುಖ್ಯವಾದದ್ದು ಎನ್ನುವಂತ ಸ್ಥಿತಿಯನ್ನ ತಲುಪಿರುವಂಥದ್ದು ಅತ್ಯಂತ ದುಃಖಕರವಾದಂತ ಸಂಗತಿ. ಇಂದಿನ ಭಾನುವಾರ ಇಂತಹ ವ್ಯಸನಕ್ಕೆ ಒಳಗಾದಂತವರನ್ನ ದೇವರ ವಾಕ್ಯದ ಮೂಲಕ ಹೊರತರುವಂತಹ ಪ್ರಯತ್ನ ಮಾಡುವುದೇ ಈ ಭಾನುವಾರದ ಉದ್ದೇಶ. ನೇಮಕವಾದಂತ ದೇವರ ವಾಕ್ಯ ಭಾಗ ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 1-21. ಇಲ್ಲಿ ದೆವ್ವ ಹಿಡಿದವನ ಬಗ್ಗೆ ಕಥನ ಬರೆಯಲ್ಪಟ್ಟಿದೆ. ಆತನ ಲೈಫ್ ಸ್ಟೈಲ್ ಅನ್ನ ನಾವು ನೋಡೋಣ. ಸಮಾಧಿಯ ಗವಿಗಳೇ ಆತನಿಗೆ ವಾಸಸ್ಥಳ. ಸಮಾಧಿಯಲ್ಲಿ ವಾಸ ಮಾಡುವಂತವರು ಸತ್ತಂತವರು, ಜೀವನವೇ ಬೇಡ ಎನ್ನುವಂತ ಸ್ಥಿತಿಯಲ್ಲಿರುವಂತವರು, ನಿರ್ಜೀವಿಗಳು ಎಂಬುದಾಗಿ ಅದನ್ನು ನಾವು ಕರೆಯಬಹುದು. ಇಲ್ಲಿ ಯಾರು ವಾಸ ಮಾಡಲಾರದಂತಹ ಸ್ಥಳದಲ್ಲಿ ಆತನ ವಾಸ ಸ್ಥಳ ಇತ್ತು. ಅನೇಕ ಪ್ರಯತ್ನಗಳು ನಡೆದಿದೆ. ಆತನನ್ನ ಬೇಡಿ ಹಾಕಿ ಕಟ್ಟಿ ಹಾಕಿದ್ದಾರೆ, ಆದ್ರೆ ಆ ಬೇಡಿಗಳು ಮುರಿದು ಹಾಕಿದ್ದಾನೆ. ಆತನನ್ನ ಸರಪಳಿಗಳಿಂದ ಕಟ್ಟಿ ಹಾಕಿದ್ದಾರೆ, ಆದರೆ ಆ ಸರಪಳಿಗಳನ್ನೂ ಕೂಡ ಕಿತ್ತು ಹಾಕಿದ್ದಾನೆ. ಕಲ್ಲುಗಳಿಂದ ತನ್ನನ್ನು ತಾನೇ ಕಡಿದುಕೊಳ್ಳುವಂತಹ ಸ್ಥಿತಿ ಅವನಲ್ಲಿತ್ತು. ರಾತ್ರಿ ಹಗಲು ಸಮಾಧಿ ಆತನ ಸ್ಥಳವಾಗಿತ್ತು. ಇದು ಆತನ ಜೀವನದ ವ್ಯಸನಕರ ಸಂಗತಿ. ಆತನು ಯಾವುದಕ್ಕೆ ಒಳಗಾಗಿದ್ದ, ಯಾವುದಕ್ಕೆ ದಾಸನಾಗಿದ್ದ ಎನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರುವಂತದ್ದಾಗಿದೆ. ವಾಕ್ಯ ಹೇಳ್ತದೆ, ಆತನ ಹೆಸರು ದಂಡು ಎಂದರೆ ನಾವು ಬಹಳ ಮಂದಿ ಇದ್ದೇವೆ. ಇದರರ್ಥ ದೆವ್ವ ಎಂಬತಕ್ಕಂತ ಅರ್ಥ ಅಲ್ಲ. ದೆವ್ವವೆಂದರೆ ಅದೊಂದು ಈವಿಲ್ ಸ್ಪಿರಿಟ್ ಎನ್ನುವಂತ ಅರ್ಥ ಅಲ್ಲ. ಬದಲಾಗಿ ನಮ್ಮಲ್ಲಿರುವಂತಹ ಕೆಟ್ಟತನಗಳು, ಬಲಹೀನತೆಗಳು, ಅದನ್ನ ದೆವ್ವ ಎನ್ನುವಂತಹ ಪರಿಕಲ್ಪನೆಯಲ್ಲಿ ನಾವು ಅದನ್ನ ನೋಡಬೇಕಾಗಿದೆ. ಬಹಳ ಮಂದಿ ಇದ್ದೇವೆ ಅಂದ್ರೆ ಬಹಳ ಕೆಟ್ಟ ದುಶ್ಚಟಗಳು ಆತನಲ್ಲಿತ್ತು ಎಂದರ್ಥ. ಆ ದುಶ್ಚಟಗಳು ಮಿತಿ ಮೀರಿತ್ತು. ಅದು ಆತನ ಜೀವನಕ್ಕೆ ಉರುಲಾಗಿತ್ತು. ಆತನು ಜೀವನದಲ್ಲಿ ಇನ್ನೇನನ್ನೂ ಬೇಡ, ಇದೇ ನನಗೆ ಸಾಕು ಎನ್ನುವಂತಹ ಮಟ್ಟಿಗೆ ಬದುಕುತ್ತಿದ್ದನು ಎಂಬುದಾಗಿ ತೋರಿಸಲ್ಪಟ್ಟಿತ್ತು. ಇಂದಿಗೂ ಕೂಡ ಅನೇಕರು ದುಶ್ಚಟಗಳ ಸರಮಾಲೆಯಲ್ಲಿ ಬದುಕುತ್ತಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ದುಶ್ಚಟಗಳು ಪ್ರಾರಂಭವಾದರೆ ಅವರಿಗೆ ರಾತ್ರಿ ಎನ್ನುವಂತಹ, ಹಗಲು ಎನ್ನುವಂತ ಪರಿಕಲ್ಪನೆ ಇಲ್ಲ. ಅವರ ಲೋಕವೇ ಬೇರೆ. ಇದೂ ಕೂಡ ಅಂದಿನ ಈ ದಂಡಿನ, ದೆವ್ವ ಹಿಡಿದಂತಹ ದಂಡು ಎಂದು ಕರೆಸಿಕೊಳ್ಳುವ ವ್ಯಕ್ತಿಗೆ ಸಮಾನ ಎಂಬುದಾಗಿ ಹೇಳಿದರೆ ತಪ್ಪಾಗಲಾರದು.
ಇನ್ನೊಂದು ಬಹಳ ಸ್ಪಷ್ಟವಾಗಿ ನೋಡುವಾಗ ಯೇಸು ಇಂಥವರನ್ನ ಹುಡುಕಿಕೊಂಡು ಹೋಗ್ತಾನೆ. ಇಲ್ಲಿ ಯಾರ ಆಮಂತ್ರಣ ಇಲ್ಲ, ಯಾವುದೇ ವ್ಯಕ್ತಿಯಿಂದ ಈತನು ಪ್ರಭಾವಿತನಾಗಿರಲು ಕೂಡ ಇಲ್ಲ. ಹೀಗೆ ದೆವ್ವ ಹಿಡಿದಂತ ಒಬ್ಬ ವ್ಯಕ್ತಿ ಇದ್ದಾನೆ, ಅವನನ್ನ ಸರಿಪಡಿಸು, ಗುಣಪಡಿಸು ಎನ್ನುವಂತ ಪ್ರಾರ್ಥನಾ ಭಿನ್ನಹ ಮನವಿ ಇಲ್ಲ. ನೇರವಾಗಿ ಯೇಸು ಸ್ವತಃ ಇಂಥವರನ್ನೇ ಹುಡುಕುತ್ತಾನೆ ಎಂಬುದಕ್ಕೆ ಇದು ಒಳ್ಳೆಯ ನಿದರ್ಶನವಾಗಿದೆ. ಪ್ರಿಯ ದೇವಜನರೇ, ಈ ವ್ಯಸನದಿಂದ ಮುಕ್ತರಾಗಬೇಕಾದರೆ ಯೇಸುವನ್ನ ನಮ್ಮ ಜೀವಿತದಲ್ಲಿ ಬರಮಾಡಿಕೊಳ್ಳಬೇಕು. ನೋಡಿ, ಅಲ್ಲಿ ಯೇಸು ಬರುವಾಗಲೇ ಈತನು ಎದ್ದು ಬಂದು, ನನ್ನ ಗೊಡವೆ ನಿನಗೇಕೆ? ಯೇಸು ಯಾವಾಗ ಈತನ ಬಳಿಗೆ ಬರುತ್ತಾನೋ ಆತನ ಜೀವಿತ ಆ ವ್ಯಸನದಿಂದ, ಆ ಬಂಧನದಿಂದ ಮುಕ್ತಿ ದೊರಕುತ್ತದೆ. ನೋಡ್ರಿ, ಅಲ್ಲಿ ಬಹಳ ಸುಂದರವಾದಂತ ಒಂದು ಅಬ್ಸರ್ವೇಷನ್ ನಾವು ಮಾಡಬೇಕು. ಪ್ರಾರಂಭದ ವಚನಗಳಲ್ಲಿ ಸಮಾಧಿ ಸ್ಥಳ ಬಿಟ್ಟು ಬಾರದವನು, ಹಗಲು ರಾತ್ರಿ ಅದನ್ನೇ ಇಷ್ಟಪಡುತ್ತಿದ್ದವನು, 18ನೇ ವಚನಕ್ಕೆ ಬರುವಾಗ ನಾನು ನಿನ್ನ ಬಳಿಯಲ್ಲಿಯೇ ಇರುತ್ತೇನೆ. ಇದು ಕೂಡ ಯೇಸುವಿನಿಂದ ಮಾತ್ರ ಸಾಧ್ಯ. ಇಂತಹ ಬಿಡುಗಡೆ, ಇಂತಹ ಸ್ವಾತಂತ್ರ್ಯ ಕರ್ತನನ್ನ ಅನುಭವಿಸಿದಾಗ ಮಾತ್ರ. We should have a personal encounter with Jesus Christ in our lives. Then only we will be able to experience freedom in our lives. ಕರ್ತನಲ್ಲಿ ಪ್ರಿಯರೇ, ದೇವರ ಪ್ರಸನ್ನತೆಯ ಶಕ್ತಿ, ಅದರ ರುಚಿ, ಆ ರುಚಿಯನ್ನ ಸವೆದರೆ ಅದನ್ನ ಬಿಡಲು ಸಾಧ್ಯವಿಲ್ಲ, ಅದನ್ನ ಹೇಳಲು ಕೂಡ ಸಾಧ್ಯವಿಲ್ಲ. ಯೇಸುವನ್ನ ನಮ್ಮ ಜೀವನದಲ್ಲಿ ಬರಮಾಡಿಕೊಳ್ಳಬೇಕು. ಒಂದು ಸಾರಿ ಒಬ್ಬ ರಾಜನಿದ್ದ. ಆ ರಾಜ ಬಹಳ ಒಳ್ಳೆಯ ವ್ಯಕ್ತಿಯಾಗಿದ್ದು ಜನಗಳಿಗೆ ದಾನ ಧರ್ಮಗಳನ್ನ ಮಾಡುತ್ತಾ ಇಡೀ ರಾಜ್ಯದ ಎಲ್ಲ ಜನರನ್ನ ಪ್ರೀತಿ ಮಾಡುತ್ತಿದ್ದ. ಅನೇಕ ಪುಣ್ಯ ಕಾರ್ಯಕ್ರಮಗಳ ಮೂಲಕವಾಗಿ ಜನರ ಅಗತ್ಯತೆಗಳನ್ನ ಪೂರೈಸುತ್ತಿದ್ದ. ಹೀಗೆ ಒಂದು ಸಾರಿ ಆ ರಾಜನು ಪ್ರಾರ್ಥನೆ ಮಾಡುವಾಗ ದೇವರು ಪ್ರತ್ಯಕ್ಷನಾಗುತ್ತಾನೆ. ಆಗ ದೇವರು ಪ್ರತ್ಯಕ್ಷನಾಗಿ ನಿನಗೇನು ವರ ಬೇಕು ಎಂಬುದಾಗಿ ಕೇಳುವಾಗ ಆ ರಾಜ ಹೇಳುತ್ತಾನೆ, ನನಗೆ ಏನೂ ಬೇಡ, ನೀನು ಕೊಟ್ಟ ಈ ಜನರಿದ್ದಾರೆ, ನೀನು ಕೊಟ್ಟ ರಾಜ್ಯವಿದೆ, ನೀನು ಕೊಟ್ಟ ಅರಮನೆ ಇದೆ, ಸರ್ವ ಸಂಪತ್ತಿದೆ, ಆಳು ಕಾಳುಗಳಿದ್ದಾರೆ, ಎಲ್ಲವುಗಳು ಕೂಡ ಇದೆ. ನನಗೆ ಒಂದು ಆಸೆ ಇದೆ. ಏನದು ಆಸೆ? ಈ ನಿನ್ನ ದರ್ಶನವನ್ನ, ನನಗೆ ಕೊಟ್ಟಂತ ಈ ನಿನ್ನ ದರ್ಶನವನ್ನ ನನ್ನ ಇಡೀ ರಾಜ್ಯದ ಎಲ್ಲ ಜನರಿಗೂ ಕೂಡ ಕೊಡಬೇಕು, ಅದೇ ನನ್ನ ಆಸೆ ಎಂಬುದಾಗಿ ರಾಜ ಕೇಳಿಕೊಳ್ಳುತ್ತಾನೆ. ಆಗ ದೇವರು ಹೇಳುತ್ತಾನೆ, ಅದು ಸಾಧ್ಯವಿಲ್ಲ. ಇಲ್ಲ ದೇವರೇ, ನೀನು ನನಗೆ ಮಾತು ಕೊಟ್ಟಿದ್ದೀಯಾ, ನೀನೇನೇ ಕೇಳಿದರೂ ನನಗೆ ಕೊಡುತ್ತೇನೆ ಎಂಬುದಾಗಿ. ಇದೇ ನನ್ನ ಆಸೆ, ನೀನು ಮಾಡಬೇಕು. ಆಗ ದೇವರು, ಸರಿ, ನಾಳೆ ಬೆಳಗ್ಗೆ ಬೆಟ್ಟದ ಮೇಲೆ ಎಲ್ಲ ಜನರನ್ನ ಕರೆದುಕೊಂಡು ಬಾ, ಅಲ್ಲಿ ನಾನು ನನ್ನ ದರ್ಶನವನ್ನ ಕೊಡುತ್ತೇನೆ ಎಂಬುದಾಗಿ ದೇವರು ಹೇಳಿ ಮಾಯವಾಗುತ್ತಾನೆ. ಸರಿ, ಊರಿಗೆಲ್ಲ ಡಂಗೂರವನ್ನ ಹೊಡೆಸುತ್ತಾನೆ. ನಾಳೆ ಬೆಳಗ್ಗೆ ರಾಜನನ್ನ ಹಿಂಬಾಲಿಸಬೇಕು, ದೇವರು ಇಳಿದು ಬರುತ್ತಾನೆ ಎಂಬುದಾಗಿ. ಮಾರನೆಯ ದಿನ ಎಲ್ಲರೂ ಕೂಡ ರಾಜನ ಅರಮನೆಯ ಮುಂದೆ ಸೇರಿ ಬಂದರು. ರಾಜ ಮತ್ತು ರಾಣಿಯ ಸಹಿತವಾಗಿ ಮುಂದೆ ಹೋಗುವಾಗ ಇಡೀ ರಾಜ್ಯದ ಜನರೆಲ್ಲರೂ ಕೂಡ ಆತನನ್ನ ಹಿಂಬಾಲಿಸುತ್ತಾ ಹೋದರು. ಸ್ವಲ್ಪ ದೂರದ ನಂತರ ಆ ಒಂದು ದಾರಿಯ ಪಕ್ಕದಲ್ಲಿ ಒಂದು ಸಣ್ಣ ಗುಡ್ಡವಿತ್ತು. ಆ ಗುಡ್ಡದ ಮೇಲೆ ತಾಮ್ರದ ನಾಣ್ಯಗಳು ಹರಡಿತ್ತು. ಆ ತಾಮ್ರದ ನಾಣ್ಯಗಳನ್ನ ನೋಡಿದಂತಹ 25% ಜನರು ಮನಸ್ಸಿನಲ್ಲಿ ಆಲೋಚನೆಗಳನ್ನ ಮಾಡಿಕೊಳ್ಳುತ್ತಾರೆ. ಏನಂತ? ದೇವರನ್ನ ನಾಳೆ ನೋಡಿದರಾಯಿತು, ಈ ತಾಮ್ರದ ನಾಣ್ಯಗಳಿಂದ ನಮ್ಮ ಬದುಕು ಸರಳವಾಗ್ತದೆ, ಸುಲಭವಾಗ್ತದೆ ಅಂತ ಹೇಳಿ 25% ಜನ ತಾಮ್ರದ ನಾಣ್ಯಗಳನ್ನ ತೆಗೆದುಕೊಳ್ಳಲು ಹೋಗುತ್ತಾರೆ. ಅದನ್ನ ರಾಜ ರಾಣಿ ನೋಡಿ ಏನು ಮಾತನಾಡದೆ ತಮ್ಮ ಪ್ರಯಾಣವನ್ನ ಮುಂದುವರಿಸುತ್ತಾರೆ. ಇನ್ನು ಸ್ವಲ್ಪ ದೂರದಲ್ಲಿ ಇನ್ನೊಂದು ಸಣ್ಣ ಗುಡ್ಡವಿತ್ತು. ಆ ಸಣ್ಣ ಗುಡ್ಡದಲ್ಲಿ ಬೆಳ್ಳಿಯ ನಾಣ್ಯಗಳು, ಬೆಳ್ಳಿ ಎಲ್ಲ ಹರಡಿರುವುದು ಕಂಡು ಬರ್ತದೆ. ಅದರಲ್ಲಿದ್ದಂತ ಇನ್ನು 25% ಜನ ಇದೇ ಮನಸ್ಥಿತಿಯಿಂದ ಆ ಬೆಳ್ಳಿಯ ನಾಣ್ಯಗಳನ್ನು ಆಯ್ದುಕೊಳ್ಳುವುದಕ್ಕೆ ಹೋಗುತ್ತಾರೆ. ಆಗ ರಾಜರಾಣಿ ಮತ್ತೂ ಏನೂ ಮಾತನಾಡದೆ ತಮ್ಮ ಪ್ರಯಾಣವನ್ನ ಮುಂದುವರಿಸುತ್ತಾರೆ. ಇನ್ನೂ ಸ್ವಲ್ಪ ದೂರದಲ್ಲೇ ಒಂದು ಸಣ್ಣ ಗುಡ್ಡದಲ್ಲಿ ಚಿನ್ನದ ನಿಕ್ಷೇಪ, ಚಿನ್ನದ ನಾಣ್ಯಗಳು ಹರಡಿರುತ್ತದೆ. ಇನ್ನುಳಿದಿದ್ದಂತಹ 50% ಜನರು ಎಲ್ಲರೂ ಕೂಡ ದೇವರನ್ನ ನೋಡಿದರೆ ಏನು ಪ್ರಯೋಜನ, ದೇವರನ್ನ ನಾಳೆಯೂ ಕೂಡ ನೋಡಿದರಾಯಿತು ಎನ್ನುವಂತ ಮನಸ್ಥಿತಿಯಿಂದ ಚಿನ್ನವನ್ನ ಆಯ್ದುಕೊಳ್ಳಲು ಹೋಗುತ್ತಾರೆ. ಆಗ ರಾಜಾರಾಣಿ ಮಾತನಾಡಿಕೊಳ್ಳುತ್ತಾರೆ. ಅದರಲ್ಲೂ ರಾಣಿ ಹೇಳುತ್ತಾಳೆ, ಈ ಜನರಿಗೋಸ್ಕರ ಇಷ್ಟೆಲ್ಲ ನೀನು ಮಾಡಿದ್ದಿ, ದೇವರನ್ನ ಪ್ರಾರ್ಥಿಸಿದ್ದಿ, ಆದರೆ ಇದು ವ್ಯರ್ಥವಾಯಿತು. ನೋಡಿ, ಜನ ಚಿನ್ನ, ಬೆಳ್ಳಿ, ತಾಮ್ರ ಎಂದು ಅವರ ಜೀವನದ ಆಸೆಗಳಿಂದ ಬದಲಾಗಿ ಹೋಗಿದ್ದಾರೆ, ಅವರ ದಾರಿಯ ಬದಲಾಗಿದೆ ಅಲ್ಲ ಅಂತ ಹೇಳಿ ಇವರಿಬ್ಬರೇ
ಮುಂದಿನ ದಾರಿಯನ್ನ ಕ್ರಮಿಸುತ್ತಾರೆ. ಇನ್ನೇನು ಸ್ವಲ್ಪ ದೂರದಲ್ಲಿ ಆ ಬೆಟ್ಟದ ತುದಿಯನ್ನ ಮುಟ್ಟಬೇಕು. ಅಷ್ಟರಲ್ಲಿ ಮತ್ತೊಂದು ಸಣ್ಣ ಗುಡ್ಡ ಇತ್ತು. ಆ ಗುಡ್ಡದ ಮೇಲೆ ವಜ್ರದ ನಿಕ್ಷೇಪಗಳು, ವಜ್ರದ ಹರಳುಗಳು ಹರಡಿತ್ತು. ಅದನ್ನ ನೋಡಿದ ತಕ್ಷಣ ರಾಣಿ ಹೇಳುತ್ತಾಳೆ, ನೀನು ಮುಂದೆ ಹೋಗಿರು, ನಾನು ನಿನ್ನ ಹಿಂದೆಯೇ ಬರುತ್ತೇನೆಂದು ಹೇಳಿ ಆ ರಾಣಿ ವಜ್ರದ ನಿಕ್ಷೇಪದತ್ತ ಹೋಗುತ್ತಾಳೆ. ರಾಜನೊಬ್ಬನೇ ಬೆಟ್ಟದ ತುದಿಯನ್ನ ಏರುತ್ತಾನೆ. ದೇವರು ದರ್ಶನ ಕೊಡುತ್ತಾನೆ. ಎಲ್ಲಿ ನಿನ್ನ ಜನರು ಎಂದು ಕೇಳುವಾಗ ರಾಜನು ಉತ್ತರಿಸಲಾರದಂತಹ ಪರಿಸ್ಥಿತಿಯಲ್ಲಿ ತಲೆ ತಗ್ಗಿಸುತ್ತಾನೆ. ಕರ್ತನಲ್ಲಿ ಒಲವಿನ ದೇವ ಜನರೇ, ಎಲ್ಲಿಯವರೆಗೂ ನಿನ್ನ ಜೀವನದಲ್ಲಿ ಆದ್ಯತೆಗಳು ಮತ್ತು ಆಯ್ಕೆಗಳು ದೇವರಾಗಿರದ ಹೊರತು ದೇವರನ್ನ ದರ್ಶಿಸಲು ಸಾಧ್ಯವಿಲ್ಲ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನ ವಾಕ್ಯ ಹೇಳ್ತದೆ, ಆತನು ನಮ್ಮ ಮಧ್ಯೆ ವಾಸ ಮಾಡಿದನು, ನಾವು ಆತನ ಮಹಿಮೆಯನ್ನ ನೋಡಿದೆವು. ಈ ಹೊತ್ತು ದೇವರ ಮಹಿಮೆಯನ್ನ ನೋಡಬೇಕಾದರೆ, ನಮಗಿರುವಂತಹ ಸರ್ವ ಲೌಕಿಕ ಬಂಧನಗಳಿಂದ, ವ್ಯಸನಗಳಿಂದ ಮತ್ತು ದುಶ್ಚಟಗಳಿಂದ ನಾವು ಬಿಡುಗಡೆಯನ್ನ, ಮುಕ್ತಿಯನ್ನ ಹೊಂದಬೇಕಾದರೆ ನಮ್ಮ ಆಯ್ಕೆ, ನಮ್ಮ ಆದ್ಯತೆ ಅದು ಯೇಸು ಮತ್ತು ದೇವರು ಎನ್ನುವಂಥದ್ದಾಗಿರಬೇಕು. ಆಗ ಇದೆಲ್ಲವುಗಳಿಂದ ಬಿಡುಗಡೆ ಹೊಂದಲು ಸಾಧ್ಯ. ಕಳೆದ ವಾರದಲ್ಲಿ ಮಾಧ್ಯಮಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ, ಟಿವಿಗಳಲ್ಲಿ ನಾವು ನೋಡಿದ್ದೇವೆ. ಲಕ್ಕುಂಡಿ ಗ್ರಾಮದಲ್ಲಿ ತಾಯಿ ಮತ್ತು ಮಗ ತಮ್ಮ ಮನೆಯನ್ನ ಕಟ್ಟುವಾಗ ಪಾಯವನ್ನ ಅಗೆದಾಗ ಅನೇಕ ಚಿನ್ನದ ನಿಧಿ ಸಿಕ್ತು. ಬಹುಶಃ ಅವರು ಸ್ವಾರ್ಥಪರರಾಗಿದ್ದರೆ, ಆಮಿಷವುಳ್ಳವರಾಗಿದ್ದರೆ, ಆಸೆ ಬುರುಕರಾಗಿದ್ದರೆ ಅದನ್ನ ಅವರು ಸರ್ಕಾರಕ್ಕೆ ಒಪ್ಪಿಸುತ್ತಿರಲಿಲ್ಲ. ತಾವೇ ಅದನ್ನ ಯಾವುದೋ ರೀತಿಯಲ್ಲಿ ಮಾರಿ ಅಥವಾ ಅದನ್ನ ಬೇರೆ ಒಡವೆಗಳನ್ನ ಮಾಡಿಸಿಕೊಂಡು ಅವರಿಗೆ ದೊಡ್ಡ ಶ್ರೀಮಂತರಾಗಬಹುದಾಗಿತ್ತು. ಭಯಪಟ್ಟು ಇದು ನಮಗೆ ಬೇಡ, ಇದನ್ನ ನೀವೇ ತಕ್ಕೊಳ್ಳಿ, ಆ ಸ್ಥಳವು ನಮಗೆ ಬೇಡ, ಅಲ್ಲಿ ನಮಗೆ ಭಯವಿದೆ, ನಮಗೆ ಬೇರೊಂದು ಮನೆಯನ್ನ ಕಟ್ಟಿಕೊಡಿ ಎನ್ನುವಂತಹ ಆ ವಾರ್ತೆಯನ್ನ ನಾವು ನೆನೆಸ್ಕೊಳ್ಬೇಕು. ಪ್ರಿಯರೇ, ಇವತ್ತು ನಮ್ಮ ಆದ್ಯತೆ ಮತ್ತು ಆಯ್ಕೆ ಏನಾಗಿದೆ? ದಾನಿಯೇಲನ ಪ್ರವಾದನಾ ಗ್ರಂಥಕ್ಕೆ ಬರುವಾಗ 1ನೇ ಅಧ್ಯಾಯ 8ರಿಂದ 21 ವಚನಗಳು. ಯವನಸ್ಥ ದಾನಿಯೇಲ, ಯವನ ಪ್ರಾಯದ ಒಂದು ಜೀವಿತದಲ್ಲಿ ನಾವು ನೋಡುವಾಗ ಆಸೆ ಹೆಚ್ಚಾಗಿತ್ತು. ಬೇರೆ ದೇಶದಲ್ಲಿದ್ದಾನೆ. ರಾಜನ ಭೋಜನ ಪದಾರ್ಥಗಳು ಮತ್ತು ದ್ರಾಕ್ಷಾರಸಗಳು ಕುಡಿಯುವುದನ್ನ ಆತನು ತಿರಸ್ಕರಿಸುತ್ತಾನೆ. ಕೇವಲ ಕಾಯಿ ಪಲ್ಯ ಮತ್ತು ನೀರನ್ನ ಆತನು ತೆಗೆದುಕೊಳ್ಳುತ್ತಾನೆ. ಇದರಿಂದ ಫಲಿತಾಂಶ, ರಾಜನ ಭೋಜನ ಪದಾರ್ಥಗಳನ್ನ ಸ್ವೀಕರಿಸಿದ್ದ ಯುವಕರಿಗಿಂತ ಇವರು ಪುಷ್ಟರಾಗಿದ್ದರು. ಇವತ್ತಿನ ಯುವಜನ ಕಲ್ಚರ್, ಫುಡ್ ಕಲ್ಚರ್, ಡ್ರಿಂಕ್ ಕಲ್ಚರ್, ವೀಕೆಂಡ್ ಪಾರ್ಟೀಸ್ಗಳನ್ನ ನೋಡುವಾಗ ಯುವ ಪೀಳಿಗೆ ಸಿಗರೆಟ್ಗಳನ್ನ ಸೇದುವುದು, ಮದ್ಯವನ್ನ ಸ್ವೀಕರಿಸುವುದು, ತಡರಾತ್ರಿಯಾದರೂ ಬಾರ್ಗಳಲ್ಲಿ ಪಾರ್ಟಿಯನ್ನ ಮಾಡುವಂಥದ್ದು, ಇದು ಇತ್ತೀಚೆಗೆ ಕಂಡು ಬರುತ್ತಿರುವಂತಹ ಒಂದು ಸ್ಥಿತಿಗತಿಯಾಗಿದೆ. ಆದರೆ ದಾನಿಯೇಲನ ಪ್ರವಾದನಾ ಗ್ರಂಥದ ವಾಕ್ಯ ನಮ್ಮ ಯುವಜನರಿಗೆ ಕಣ್ಣು ತೆರೆಸಲಿ. ದೇವರ ಪರಿಶುದ್ಧವಾದಂತಹ ನಿಯಮದ ಅಡಿ ತನ್ನ ಜೀವನವನ್ನ ನಡೆಸಲು ಸಿದ್ಧನಾಗುತ್ತಾನೆ. ಇದೆಲ್ಲವುಗಳಿಂದ ಮುಕ್ತಿಯನ್ನು ಹೊಂದುತ್ತಾನೆ. ದೇವರಿಂದ ಆಶೀರ್ವದಿಸಲ್ಪಡುತ್ತಾನೆ. ಕ್ರಿಸ್ತನಿಗೆ ನಾವು ದಾಸರಾಗುವಾಗ, ನಮ್ಮ ಯಜಮಾನನು ಕ್ರಿಸ್ತನಾಗುವಾಗ ಮಾತ್ರ ನಮಗಿರುವಂತಹ ವ್ಯಸನದಿಂದ ಮುಕ್ತಿ ಪಡೆಯುವುದಕ್ಕೆ ಸಾಧ್ಯ. ಯೇಸುವಿಗೆ ನಾವು ದಾಸರಾದಾಗ, ನಮ್ಮ ಜೀವನಕ್ಕೆ ಯೇಸು ಒಡೆಯನಾದಾಗ, ನಮ್ಮ ಜೀವನದಲ್ಲಿ ಸರ್ವ ವ್ಯಸನದಿಂದ ಮುಕ್ತಿ ಸಾಧ್ಯ. ಮತ್ತು ಯೇಸುವನ್ನ ಒಳಗೆ ಸ್ವೀಕರಿಸುವಾಗ ನಮ್ಮ ಜೀವನದಲ್ಲಿ ಸ್ವತಂತ್ರದ, ಹರ್ಷದ, ಸಂತೋಷದ ಜೀವನ ನಡೆಸಲು ಸಾಧ್ಯ. ಈ ವಾಕ್ಯದ ಮೂಲಕ ದೇವರು ನಮ್ಮೊಳಕ್ಕೆ ಬರಲಿ, ನಮ್ಮ ಹೃದಯವನ್ನ, ದೇಹ, ಆತ್ಮ, ಪ್ರಾಣಗಳನ್ನ ಆಳಲಿ. ಆ ಮೂಲಕ ನಿರ್ದೋಷವಿಲ್ಲದಂತೆ ಸರ್ವ ಮುಕ್ತಿಯಲ್ಲಿ ಆತನನ್ನ ಮಹಿಮೆ ಪಡಿಸಿ, ಆತನು ಕೊಟ್ಟಂತಹ ಜೀವನದಲ್ಲಿ ಸಂತುಷ್ಟರಾಗಿ ಬಾಳುವ ಹಾಗೆ ಈ ವಾಕ್ಯ ನಮ್ಮನ್ನ ಪ್ರೇರೇಪಿಸಲಿ. ದೇವರ ವಾಕ್ಯವಿದು. ಆಮೆನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು,
ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ಪ್ರಾರ್ಥಿಸೋಣ. ನಮ್ಮೆಲ್ಲರ ಜೀವನದ ದಿಕ್ಸೂಚಿಯಾಗಿರುವ ಪರಿಶುದ್ಧ ದೇವರೇ, ಇನ್ನೊಂದಾವರ್ತಿ ನಿನ್ನ ಸ್ತೋತ್ರ ಮಾಡುತ್ತಾ ನಿನ್ನ ವಾಕ್ಯದ ಮೂಲಕ ನಮ್ಮ ಕಣ್ಣು ತೆರೆಸಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ, ನಾವು ನಮ್ಮ ಜೀವನದ ವೈಯಕ್ತಿಕ ಹಾಗೂ ಕೌಟುಂಬಿಕ ಬದುಕಿನಲ್ಲಿ ನಮ್ಮನ್ನ ನಿಗ್ರಹಿಸಿಕೊಳ್ಳುವಂತೆ ಮತ್ತು ನಿನ್ನ ವಾಕ್ಯದ ದಾರಿಯಲ್ಲಿ ನಡೆಯುವಂತೆ ನೀನಿತ್ತ ದೈವ ಶಕ್ತಿಗಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ದೇವರೇ, ಬದುಕಿನಲ್ಲಿ ಬರುವಂತಹ ಅನೇಕ ಆಯ್ಕೆಗಳು, ಇದೆಲ್ಲವುಗಳ ನಡುವೆ ಒಳಿತನ್ನೇ ಆರಿಸಿಕೊಂಡವರಾಗಿ ನಿನ್ನ ಮಾರ್ಗದರ್ಶನದಲ್ಲಿ ನಡೆಯಲಿಕ್ಕೆ ಬೇಕಾದಂತ ನಿನ್ನ ಸುಪ್ರಸನ್ನತೆಯ ಅನುಭವವನ್ನ ನಮ್ಮೆಲ್ಲರಿಗೂ ಅನುಗ್ರಹಿಸು. ಕರ್ತನೆ, ಒದ್ದಾಟದಲ್ಲಿ ಸಿಲುಕಿದಂತಹ ಅನೇಕರ ಬದುಕಿಗೆ ನಿನ್ನ ಸ್ಪರ್ಶ ಬಿಡುಗಡೆಯನ್ನ ನೀಡಲಿ. ವ್ಯಸನದಲ್ಲಿ ಸಿಲುಕಿರುವಂತಹ ನಾನಾ ಜೀವಗಳಿಗೆ ನಿನ್ನ ದೈವಿಕ ಸ್ಪರ್ಶ ಅವರನ್ನು ಹೊಸಬರನ್ನಾಗಿಸಲಿ. ನಿನ್ನ ವಾಕ್ಯದ ಮೂಲಕ ಕೊಟ್ಟಂತ ದಿವ್ಯ ಸ್ಪರ್ಶಕ್ಕಾಗಿ ಕೊಂಡಾಟವನ್ನ ಸಲ್ಲಿಸುತ್ತಾ ಈ ಲೋಕದಲ್ಲಿ ನಿನ್ನವರಾಗಿ ಜೀವಿಸ್ಲಿಕ್ಕಾಗುವಂತೆ ಕೃಪೆ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನ ಬೇಡಿದ್ದೇವೆ. ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೆನ್. ವಿಶ್ವಾಸದಿಂದ ಕರ್ತನ ಆಶೀರ್ವಾದವನ್ನ ಹೊಂದಿಕೊಳ್ಳಿರಿ. ನಮ್ಮನ್ನು ಪ್ರಪಂಚವೆಲ್ಲವನ್ನೂ ಉಂಟು ಮಾಡಿದ ದೇವರ ಪ್ರೀತಿಯು ಮಾನವನಾಗಿ ಈ ಧರೆಗೆ ಬಂದು ಮನುಷ್ಯ ಪಂಥಾಹ್ವಾನಗಳನ್ನ ಜಯಿಸಿ ದೈವ ಕೃಪೆಯನ್ನ ಅನುಗ್ರಹಿಸಿದ ಯೇಸು ಕ್ರಿಸ್ತನ ಕೃಪೆಯು ನಮ್ಮೆಲ್ಲರನ್ನ ಜೀವನದ ಜಂಜಾಟಗಳಿಂದ ಮತ್ತು ವ್ಯಸನಗಳಿಂದ
ದೈವ ಸ್ಪರ್ಶದ ಮೂಲಕವಾಗಿ ಬಿಡುಗಡೆ ಕೊಟ್ಟು ದೇವರ ಅನುಭವದಲ್ಲಿ ಮುನ್ನಡೆಯಲು ಸಹಾಯ ಮಾಡುವ ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಸಹವಾಸ ನಿಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೆನ್.